ओम नमः ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಶಿವ ಬಾಬಾರವರ ವಾಣಿ. ಮುರಳಿಯ ದಿನಾಂಕ 26/4/2026. ಬೆಳಗಿನ ತರಗತಿ ರಿವೈಸ್ ಕೋರ್ಸ್ 28/5/2023. ಓಂ ನಮಃ ಶಿವಾಯ. ಆದಿ ಮತ್ತು ಅಂತ್ಯದಲ್ಲಿ ತಂದೆ ಮತ್ತು ಮಕ್ಕಳ ಪ್ರತಿಜ್ಞೆ. ಅಲೌಕಿಕ ಶಿಕ್ಷಣದಲ್ಲಿ ಮೊದಲ ನಂಬರ್ ತೆಗೆದುಕೊಳ್ಳುವ ರಹಸ್ಯವನ್ನು ತಿಳಿಸುವವರು, ಮಕ್ಕಳನ್ನು ನಿರ್ಭಯರನ್ನಾಗಿ ಮಾಡಿ ಸದಾ ತನು ಮತ್ತು ಮನಸ್ಸಿನಿಂದ ಆರೋಗ್ಯವಾಗಿರುವ ವಿಧಿಯನ್ನು ಕಲಿಸುವವರು, ಜೊತೆಯಲ್ಲಿರುತ್ತೇವೆ ಜೊತೆಯಲ್ಲೇ ನಡೆಯುತ್ತೇವೆ ಎಂಬ ವಾಗ್ದಾನವನ್ನು ನಿಭಾಯಿಸುವವರಾದ ಪರಮ ದಯಾಳು ಮತ್ತು ಕೃಪಾಳು ಶಿವಬಾಬಾ ಹೇಳುತ್ತಾರೆ. ಓಂ. ಒಳ್ಳೆಯದು. ಇಂದು ಬಾಪ್ತಾದ ನೋಡಿದರು. ಏನು ನೋಡಿದರು? ಇಂದು ಬಾಪ್ತಾದ ಎಲ್ಲರ ಹಣೆಯ ಮೇಲೆ ಎಲ್ಲ ಆತ್ಮರನ್ನು ನೋಡಿದರು. ಎಲ್ಲರ ಹಣೆಯನ್ನು ಇಂದು ಬಾಪ್ತಾದ ಓದಿದರು. ಎಲ್ಲರಲ್ಲಿ ಏನು ಬರೆದಿತ್ತು? ಯಾರನ್ನು ಕಾಯುತ್ತಿದ್ದೀರಿ? ಬಾಬಾನನ್ನು ಕಾಯುತ್ತಿದ್ದರು. ಆದರೆ ಎಲ್ಲರಿಗೂ ತಂದೆಯ ಕಾಯುವಿಕೆ ಇರಲಿಲ್ಲ. ಯಾರಿಗೆ ತಂದೆಯೊಂದಿಗೆ ಅತಿ ಪ್ರೀತಿ ಸ್ನೇಹ ಇದೆಯೋ ಅವರಿಗೆ ತಂದೆಯ ಕಾಯುವಿಕೆ ಇತ್ತು. ಮತ್ತು ಯಾರು ಭಾವನೆಯಿಂದ ಇದ್ದಾರೋ ಆ ಎಲ್ಲರಲ್ಲೂ ತಂದೆಯ ಪ್ರೀತಿಯಲ್ಲಿ ಏನಾದರೊಂದು ಇಚ್ಛೆಗಳನ್ನು ನೋಡಿದರು. ತಂದೆ ಇದ್ದಾರೆ ಎಂದ ಮೇಲೆ ಖಂಡಿತ ಮಕ್ಕಳಿದ್ದಾರೆ. ಆದ್ದರಿಂದ ಮಕ್ಕಳ ಇಚ್ಛೆಗಳೂ ಇರುತ್ತವೆ. ಆದರೆ ಇಚ್ಛೆಗಳೇನಿವೆ? ಎಂತಹ ಇಚ್ಛೆಗಳಿವೆ? ಕೇವಲ ಲೌಕಿಕದವರೆಗೆ ಸೀಮಿತವಾಗಿದೆಯೋ ಅಥವಾ ಸಂಪೂರ್ಣ ವಿಶ್ವದ ಬಗ್ಗೆ ಯೋಚಿಸುತ್ತಾರೆಯೋ? ಏನು ಯೋಚಿಸುತ್ತಾರೆ? ಪ್ರತಿಯೊಬ್ಬರ ಹಣೆಯ ಮೇಲೆ ತಂದೆ ಏನು ನೋಡುತ್ತಿದ್ದಾರೆ? ಈ ಮಕ್ಕಳು ಎಷ್ಟನೇ ನಂಬರ್ನಲ್ಲಿ ಪಾಸ್ ಆಗಲಿದ್ದಾರೆ? ಇವರ ಗಮನ ಶಿಕ್ಷಣದಲ್ಲಿ ಇದೆಯೋ ಅಥವಾ ಇಲ್ಲವೋ? ಇವರಿಗೆ ತಂದೆಯ ನೆನಪು ಬರುತ್ತದೆಯೋ? ತಂದೆಯೊಂದಿಗೆ ಪ್ರೀತಿ ಇದೇನಾ? ಎಷ್ಟು ಪರ್ಸೆಂಟೇಜ್ನಲ್ಲಿದೆ? ಎಷ್ಟು ಪ್ರೀತಿ ಇದೆ? ಪ್ರೀತಿಯಂತೂ ಬಹಳಷ್ಟಿದೆ. ಎಲ್ಲಿಯೇ ಕೇಳಿದರೂ ಬಾಬಾ ಬರುವರಿದ್ದಾರೆಂದರೆ ತಕ್ಷಣ ತಮ್ಮ ಬ್ಯಾಗೇಜ್ ಅನ್ನು ಎತ್ತಿಕೊಂಡು ಬರುತ್ತಾರೆ. ಅಂದ್ರೆ ಲಗೇಜ್ ಅನ್ನ ಪ್ಯಾಕ್ ಮಾಡಿಕೊಂಡು ಬಾಬನ್ ಮಿಲ್ನಕ್ ಬರ್ತಾರೆ. ಪ್ರೀತಿಯಂತೂ ಬಹಳಷ್ಟಿದೆ. ಪ್ರೀತಿಯಲ್ಲಿ ಕೊರತೆ ಇಲ್ಲ. ಹಾಗಾದರೆ ಯಾವುದರಲ್ಲಿ ಕೊರತೆ ಇದೆ? ಪರಿವರ್ತನೆಯಲ್ಲಿ ಕೊರತೆ ಇದೆ. ಪ್ರೀತಿ ಎಲ್ಲರಿಗೂ ಇದೆ. ಮೆಜಾರಿಟಿಯನ್ನು ನೋಡಿ. ಭಕ್ತಿ ಮಾರ್ಗದವರು ಸಹ ಬಂದರೂ ಪ್ರೀತಿಯಲ್ಲಿ ಬರುತ್ತಾರೆ. ಬಲೆ ಈಗ ಕೆಲವೊಂದು ಮಕ್ಕಳಿಗೆ ಭಾಷೆ ಅರ್ಥವಾಗುತ್ತಿಲ್ಲ. ಬಲೆ ನಂತರ ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ತಿಳಿಸಬೇಕು. ಆದರೂ ಕುಳಿತಿದ್ದಾರೆಂದರೆ ಯಾವುದರಲ್ಲಿ? ಭಾವನೆಯಿಂದ ಕುಳಿತಿದ್ದಾರೆ. ಬಲೆ ಭಾಷೆ ಅರ್ಥವಾಗದಿದ್ದರೂ ಪ್ರೀತಿ ಅರ್ಥವಾಗುತ್ತದೆ, ಭಾವನೆ ಅರ್ಥವಾಗುತ್ತದೆ. ಮತ್ತು ತಂದೆಗೆ ಏನು ಬೇಕು? ಭಾವನೆ. ನೀವು ವತನಕ್ಕೆ ಬಂದು ತಂದೆಯೊಂದಿಗೆ ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ ಬಾಬಾ ಅದೇ ಭಾಷೆಯಲ್ಲಿ ನಿಮಗೆ ಉತ್ತರ ಕೊಡುತ್ತಾರೆ. ಏಕೆಂದರೆ ತಂದೆ ಪ್ರತಿಯೊಬ್ಬ ಮಗುವಿನ ಹೃದಯದ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪ್ರೀತಿಯ ಭಾಷೆ ತಂದೆಗೆ ಅರ್ಥವಾಗುತ್ತದೆ. ನಿಮಗೆ ಪ್ರೀತಿ ಇದೆ, ತಂದೆಗೆ ಪ್ರೀತಿ ಇದೆ ಅಂದ ಮೇಲೆ ತಂದೆಗೆ ಭಾಷೆ ಅರ್ಥವಾಗುತ್ತದಲ್ಲವೇ? ಸತ್ಯಯುಗದಲ್ಲಿ ಭಾಷೆಯ ಸಮಸ್ಯೆ ಬರುವುದಿಲ್ಲ. ಬರುತ್ತದೆಯೇ? ಇಲ್ಲ. ಏಕೆ ಬರುವುದಿಲ್ಲ? ಏಕೆಂದರೆ ಒಂದೇ ಭಾಷೆ ಇರುತ್ತದೆ, ಅನೇಕ ಭಾಷೆ ಇರುವುದಿಲ್ಲ. ಮತ್ತು ಸತ್ಯಯುಗದ ಭಾಷೆ ಯಾವ್ಯಾವ ಆತ್ಮಗಳು ಸತ್ಯಯುಗದಲ್ಲಿ ಬರಲಿದ್ದಾರೆಯೋ ಆ ಎಲ್ಲ ಆತ್ಮಗಳಲ್ಲಿ ಆ ಭಾಷೆ ರೆಕಾರ್ಡ್ ಆಗಿದೆ. ಸತ್ಯಯುಗದಲ್ಲಿ ನಾವು ಹೇಗೆ ಮಾತನಾಡುತ್ತೇವೆ, ಹೇಗೆ ಏನು ಮಾಡುತ್ತೇವೆ ಎಂದು ನೀವು ಪರಿಶ್ರಮ ಪಡಬೇಕಾಗಿಲ್ಲ. ಏಕೆಂದರೆ ಸಂಪೂರ್ಣ 21 ಜನ್ಮಗಳ ನೆನಪೇನಿದೆಯೋ ಆ ಫೈಲ್ ಆತ್ಮದಲ್ಲಿ ರೆಕಾರ್ಡ್ ಆಗಿದೆ. ಆದರೆ ವರ್ತಮಾನ ಸಮಯದಲ್ಲಿ ಎಷ್ಟೆಷ್ಟು ತಂದೆಯ ಬಗ್ಗೆ ಪ್ರೀತಿ ಇದೆಯೋ, ತಂದೆಯ ಬಗ್ಗೆ ಗೌರವ ಇರುತ್ತದೆಯೋ, ತಂದೆಯ ಬಗ್ಗೆ ಸತ್ಯವಾದ ಪ್ರೀತಿ ಇರುತ್ತದೆಯೋ ಅಷ್ಟೆಷ್ಟು ಆತ್ಮದಲ್ಲಿ ಸಂಪೂರ್ಣ ಸ್ವರ್ಗದ ಪಾತ್ರ ಇಮರ್ಜ್ ಆಗುತ್ತದೆ. ಆಟೋಮೆಟಿಕ್ ಆಗಿ ಭಾಷೆಯೂ ಬರುತ್ತದೆ, ಶಿಕ್ಷಣವೂ ಸಹ ಬರುತ್ತದೆ. ಏಕೆಂದರೆ ತಂದೆಯ ಬಳಿ ಪ್ರತಿಯೊಂದು ಆತ್ಮ ಏನಾಗಿದೆ? ಎಲ್ಲರ ರೆಕಾರ್ಡ್ ಇದೆ. ನಿಮ್ಮಲ್ಲಿ ಆ ಆತ್ಮದ ರೆಕಾರ್ಡ್ ತುಂಬಿದೆ. ಆದರೆ ಅದರ ಬಟನ್ ತಂದೆಯ ಬಳಿ ಇದೆ. ನೀವು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟೇ ತಂದೆ ಸಂಪೂರ್ಣ 21 ಜನ್ಮಗಳ ಸಾಕ್ಷಾತ್ಕಾರದ ಬಟನ್ ಒತ್ತುವರು. ಅದು ಸ್ವರ್ಗದಲ್ಲಿ ಬರುವಂತಹ ಪ್ರತಿ ಆತ್ಮನಿಗೂ ಕಾಣಿಸುತ್ತದೆ.
ಒಂದು ವೇಳೆ ಈಗಲೂ ಹಳೆಯ ಸ್ವಭಾವ, ಹಳೆಯ ಸಂಸ್ಕಾರದಲ್ಲಿ ಸಿಲುಕಿಕೊಂಡಿದ್ದರೆ, ಹಳೆಯ ಪ್ರಪಂಚದಲ್ಲಿ ಸಿಲುಕಿಕೊಂಡಿದ್ದರೆ, ಹೊಸ ಪ್ರಪಂಚದಲ್ಲಿ ಹೋಗುವವರು ಯಾರನ್ನು ತಂದೆ ಪ್ರೀತಿಸುತ್ತಾರೋ ಮತ್ತು ಯಾರು ತಂದೆಯನ್ನು ಪ್ರೀತಿಸುತ್ತಾರೋ ಅವರು ಮೊದಲ ನಂಬರ್ ಪಡೆದುಕೊಳ್ಳುತ್ತಾರೆ. ಒಳ್ಳೆಯದು. ಸೆಂಟರ್ನಿಂದ ಮುದ್ದಾದ ಮಕ್ಕಳು ನೋಡಲು ಬಂದಿದ್ದಾರಲ್ಲ, ಅವರೆಲ್ಲರೂ ಚೆನ್ನಾಗಿದ್ದೀರಾ? ಮನಸ್ಸಿನಿಂದ ಹೇಳಿ, ಚೆನ್ನಾಗಿದ್ದೀರಲ್ಲವೇ? ಎಲ್ಲರೂ ಚೆನ್ನಾಗಿದ್ದೀರಾ? ಯಾರಿಗೆ ತಂದೆಯ ಮೇಲೆ ಪ್ರೀತಿ ಇದೆಯೋ ಆ ಪ್ರತಿ ಮಗು ಚೆನ್ನಾಗಿ ಇರುತ್ತಾರೆ, ಮನಸ್ಸಿನಿಂದಲೂ ಮತ್ತು ತನುವಿನಿಂದಲೂ. ಯಾರಿಗೆ ಪ್ರೀತಿಯ ನಶೆ ಇರುತ್ತದೆಯೋ ಅವರಿಗೆ ಕಾಯಿಲೆ ಕಾಣಿಸುವುದಿಲ್ಲ, ಅವರ ಕಾಲುಗಳಿಗೆ ಗಾಲಿಗಳು ಬಂದಂತಾಗುತ್ತದೆ. ಶರೀರದಲ್ಲಿ ಏನೇನೋ ಕಾಯಿಲೆ ಇದೆ ಎಂದು ನಂತರ ಅರ್ಥವಾಗುತ್ತದೆ. ಆದರೆ ಎಲ್ಲಿ ತಂದೆಯನ್ನು ಭೇಟಿಯಾಗುವ ವಿಷಯ ಬರುತ್ತದೆಯೋ, ಸೇವೆಯ ವಿಷಯ ಬರುತ್ತದೆಯೋ, ಆಗ ಮಕ್ಕಳ ಕಾಲುಗಳಿಗೆ ಚಕ್ರ, ಗಾಲಿಗಳು ಬಂದು ಬಿಡುತ್ತವೆ. ತಂದೆಯನ್ನು ಭೇಟಿಯಾಗಲು ಓಡೋಡಿ ಬರುತ್ತಾರೆ. ಒಳ್ಳೆಯದು ಮಕ್ಕಳೇ, ತಂದೆ ಸದಾ ಜೊತೆಗಿದ್ದಾರೆ, ಜೊತೆಗಿರುತ್ತಾರೆ. ಈಗ ನಡೆಯುವ ಸಮಯ ಬಂದಿದೆ ಅಂದ ಮೇಲೆ ಜೊತೆ ಜೊತೆಯಾಗಿ ನಡೆಯುವೆವು. ತಂದೆಯ ವಾಗ್ದಾನವಿದೆ, ಜೊತೆಗಿರುತ್ತೇವೆ, ಜೊತೆಯಾಗಿ ಪರಮಧಾಮಕ್ಕೆ ನಡೆಯುತ್ತೇವೆ. ಇದು ತಂದೆಯ ಪಕ್ಕಾ ವಾಗ್ದಾನವಾಗಿದೆ. ನಿಮ್ಮ ವಾಗ್ದಾನ ಏನಿದೆ? ಜೊತೆ ನಡೆಯುತ್ತೀರಾ ಅಥವಾ ಹಿಂದೆ ಹಿಂದೆ ಬರುತ್ತೀರಾ? ಬಾಬನ ಜೊತೆಗಲ್ಲವೇ? ಯಾರ್ಯಾರು ಜೊತೆ ಜೊತೆಗೆ ನಡೆಯುವವರಿದ್ದೀರಿ? ಜೊತೆ ಜೊತೆಗೆ ನಡೆಯುವವರಿದ್ದೀರಾ? ಏಕೆಂದರೆ ತಂದೆಯಂತೂ ಪಕ್ಕಾ ಪ್ರತಿಜ್ಞೆ ಮಾಡಿದ್ದಾರೆ. ಯಾವುದು? ಜೊತೆಗೆ ಕರೆದುಕೊಂಡೇ ಹೋಗುತ್ತೇನೆ. ಈ ಹಳೆಯ ಪ್ರಪಂಚದಲ್ಲಿ ಯಾರನ್ನೂ ಬಿಟ್ಟು ಹೋಗುವುದಿಲ್ಲ, ಏಕೆಂದರೆ ದುಃಖವಾಗುತ್ತದಲ್ಲವೇ? ಒಂದು ವೇಳೆ ಸ್ವಲ್ಪ ಜನರನ್ನು ಕರೆದುಕೊಂಡು ಹೋದರೆ ಹಿಂದೆ ಉಳಿಯುವವರು ಏನು ಮಾಡುತ್ತಾರೆ? ದುಃಖಿಗಳಾಗುತ್ತಾರೆ ತಾನೆ? ದುಃಖಿಗಳಾಗುತ್ತಾರೆ. ಹಾಗಾಗಿ ಹಿಂದೆ ಉಳಿಯುವವರಿಗಾಗಿ ಬಾಬಾ ವಾಪಸ್ ಬರುವುದಿಲ್ಲ, ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಇದು ತಂದೆಯ ಪಕ್ಕಾ ವಾಗ್ದಾನವಾಗಿದೆ. ನಿಮ್ಮ ವಾಗ್ದಾನ ಇದೆಯಾ? ಇದ್ದರೆ ಪ್ರತಿಜ್ಞೆ ಮಾಡಿರಿ. ಇದೇನಾ? ಮನಸಾರೆ ಪ್ರತಿಜ್ಞೆ ಮಾಡಿರಿ. ಬಾಬಾ, ನಾನು ನಿಮ್ಮ ಜೊತೆಗೆ ನಡೆಯುತ್ತೇನೆ ಮತ್ತು ಎಲ್ಲಿಯವರೆಗೆ ಈ ಸಂಗಮ ಯುಗದ ಗಳಿಗೆಗಳಿವೆಯೋ ನಾನು ಜೊತೆಗಿರುತ್ತೇನೆ. ಏನೇ ಪರೀಕ್ಷೆ ಬರಲಿ, ಎಷ್ಟೇ ದೊಡ್ಡದಾದ ಪರ್ವತವೇ ಎದುರಿಗೆ ಬರಲಿ, ಆದರೆ ನಾನು ನಿಮ್ಮ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ನಾನು ನಿಮ್ಮ ಜೊತೆ ನಡೆಯುತ್ತೇನೆ, ನಾನು ನಿಮ್ಮ ಜೊತೆಗಿರುತ್ತೇನೆ. ಪಕ್ಕಾ ಪ್ರತಿಜ್ಞೆ. ಇಂದಿನ ದಿನಾಂಕವನ್ನು ನೆನಪಿಟ್ಟುಕೊಳ್ಳಿ. ನೆನಪಿರುತ್ತದೆಯಾ? ಎಲ್ಲರಿಗೂ ನೆನಪಿರುತ್ತದೆಯೇ ಈ ದಿನ? ಅದೇನೆಂದರೆ, ಇಂದಿನ ದಿನ ನಾನು ತಂದೆಯೊಂದಿಗೆ ಯಾವ ವಾಗ್ದಾನ ಮಾಡಿದ್ದೆ ಎಂದು. ಮತ್ತು ಈ ವಾಗ್ದಾನ ಈಗಿನದ್ದಲ್ಲ. ಈ ವಾಗ್ದಾನ ಬಹಳ ಹಳೆಯ ವಾಗ್ದಾನವಾಗಿದೆ. ಯಾವಾಗ ಸ್ಥಾಪನೆಯ ಕಾರ್ಯ ಶುರುವಾಯಿತು ಈ ವಾಗ್ದಾನ ಆಗಿನ ವಾಗ್ದಾನವಾಗಿದೆ. ನಿಮಗಂತೂ ನೆನಪಿರಲಿಕ್ಕಿಲ್ಲ, ಆದರೆ ತಂದೆಗೆ ನೆನಪಿದೆ. ಬಾಬನಿಗೆ ಬಹಳ ಚೆನ್ನಾಗಿ ನೆನಪಿದೆ. ಆದಿ ಸೋ ಅಂತ್ಯ. ಆದಿಯಲ್ಲಿ ಯಾವ ವಾಗ್ದಾನ ಮಾಡಿದ್ದೀರೋ ಅದು ಅಂತ್ಯದಲ್ಲಿ ರಿಪೀಟ್ ಆಗಲೇಬೇಕು. ಏಕೆಂದರೆ ಯಾವಾಗ ನೀವು ಮತ್ತು ತಂದೆಯ ವಾಗ್ದಾನ ಮಾಡಿದ್ದೀರೋ ಆಗ ಯಾರಿಗೂ ತಿಳಿದಿರಲಿಲ್ಲವಲ್ಲವೇ ನಾವು ಬೇರೆ ಜನ್ಮ ತೆಗೆದುಕೊಳ್ಳುತ್ತೇವೆ ಎಂದು? ಇಲ್ಲ ತಾನೆ? ಇಂದು ಯಾವ ವಾಗ್ದಾನ ಮಾಡುತ್ತಿದ್ದೀರೋ ಈಗ ಇದು ಅಂತಿಮ ವಾಗ್ದಾನವಾಗಿದೆ. ಅದೇನೆಂದರೆ, ಅಂತಿಮ ಸಮಯದಲ್ಲಿ ತಂದೆ ಡೈರೆಕ್ಟ್ ಆಗಿ ಪರಮಧಾಮಕ್ಕೆ ಕರೆದುಕೊಂಡು ಹೋಗುವರು. ಒಳ್ಳೆಯದು. ಯಾರಿಗೂ ಭಯ ಅಂತೂ ಆಗುತ್ತಿಲ್ಲವಲ್ಲವೇ? ಸ್ವಲ್ಪ ಮತ್ತು ಸೂಕ್ಷ್ಮದಲ್ಲಿಯೂ ಭಯವಿಲ್ಲ ತಾನೆ? ಸೂಕ್ಷ್ಮದಲ್ಲಿ ಭಯವಾಗುತ್ತದೆಯಾ? ಯಾರಿಗಾದರೂ ಸ್ವಲ್ಪ ಭಯ ಅನಿಸುತ್ತದೆಯಾ? ಅನಿಸುವುದು ಎಲ್ಲರಿಗೂ ಅನಿಸುತ್ತದೆ, ಆದರೆ ಈಗ ಹೇಳುವುದಿಲ್ಲ. ಎಲ್ಲಿ ನಮ್ಮ ಮರ್ಯಾದೆ ಹೋಗಿ ಬಿಡುತ್ತದೆಯೋ ಎಂದು ಹೇಳುವುದಿಲ್ಲ. ಭಯ ಯಾವ ವಿಷಯದ್ದು? ನನ್ನ ಶರೀರ ಬಿಟ್ಟು ಹೋಗುವುದಕ್ಕಿಂತ ಮೊದಲು ತಂದೆ ನನಗೆ ಯಾವ ಕರ್ತವ್ಯ ಕೊಟ್ಟಿದ್ದಾರೋ ಎಲ್ಲಿ ಅದು ಅಪೂರ್ಣವಾಗಿ ಉಳಿಯಬಾರದು ಎಂಬ ಭಯವಿರಬೇಕು. ಎಲ್ಲಿ ನನ್ನ ಉಸಿರು ನಿಲ್ಲುವ ಮೊದಲು ನನ್ನ ಗುರಿ ಏನಿದೆಯೋ ಅದರಲ್ಲಿ ಯಾವ ಅಡಚಣೆಯೂ ಬರಬಾರದು, ಅದು ಅರ್ಧಂಬರ್ಧ ಆಗಿ ಉಳಿಯಬಾರದು ಎಂಬ ಭಯವಿರಬೇಕು. ಮೂರ್ತಿಕಾರ ಬಾಪ್ತಾದ
ನನ್ನ ಭವಿಷ್ಯದ ಮೂರ್ತಿಯನ್ನು ತಯಾರಿಸುತ್ತಿದ್ದಾರೆ. ಎಲ್ಲಿ ಅದು ಅಪೂರ್ಣವಾಗಿ ಉಳಿಯಬಾರದು ಎಂಬ ಭಯವಿರಬೇಕು. ತಂದೆ ನನಗೆ ಇಷ್ಟು ಶ್ರೇಷ್ಠ ಕರ್ತವ್ಯ ಕೊಟ್ಟಿದ್ದಾರೆ. ಈ ಸಂಪೂರ್ಣ ವಿಶ್ವದ ಮೇಲೆ ಸ್ವರ್ಗದ ಧ್ವಜವನ್ನು ಹಾರಿಸಿಯೇ ತೀರುತ್ತಾರೆ. ಅದಕ್ಕಿಂತ ಮೊದಲು, ಎಲ್ಲಿ ನನ್ನ ಶರೀರ ಬಿಡುವುದಕ್ಕಿಂತ ಮೊದಲು ಅದು ಅಪೂರ್ಣವಾಗಿ ಉಳಿಯುತ್ತದೋ ಎಂಬ ಭಯವಿರಬೇಕು. ಈ ಭಯ ಒಳಗಿರಲಿ. ಬಾಕಿ ಸಾಯುವ ಭಯ ಅಥವಾ ದೇಹವನ್ನು ತ್ಯಜಿಸುವ ಭಯವಂತೂ 0% ಕೂಡ ಇರಬಾರದು. ಯಾರು ಮೊದಲೇ ಸತ್ತಿದ್ದಾರೋ ಅವರು ಮತ್ತೆ ಏನು ಸಾಯುತ್ತಾರೆ? ಮೊದಲೇ ಯಾರು ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡಿದ್ದಾರೋ ಅವರು ಮತ್ತೇನು ಸಾಯುತ್ತಾರೆ? ಎಲ್ಲರೂ ಸತ್ತಿದ್ದಾರೆ. ಇದು ಸತ್ಯವಾಗಿದೆ. ಆದರೆ ಯಾವಾಗ ಸಾಯುವ ಮಾತು ಬರುತ್ತದೆಯೋ ಆಗ ಸ್ವಲ್ಪ ಕಹಿ ಎನಿಸುತ್ತದೆ. ಆದರೆ ಕಹಿ ಔಷಧಿಯೇ ಹಳೆಯದಕ್ಕಿಂತ ಹಳೆಯ ಕಾಯಿಲೆಯನ್ನು ಗುಣಪಡಿಸುತ್ತದೆ. ಒಂದು ವೇಳೆ ಔಷಧಿ ಸಿಹಿಯಾಗಿದ್ದರೆ ಕಾಯಿಲೆಯನ್ನು ಜಾಸ್ತಿ ಮಾಡುತ್ತದೆ. ಒಂದು ವೇಳೆ ಕಹಿಯಾಗಿದ್ದರೇನಾಗುತ್ತದೆ? ಕಹಿ ಔಷಧಿಯ ಪರಿಣಾಮ ಏನಾಗುತ್ತದೆ? ಎಷ್ಟೇ ಹಳೆಯ ಕಾಯಿಲೆ ಇರಲಿ ಅದು ಶರೀರವನ್ನು ಸರಿಪಡಿಸುತ್ತದೆ. ಅಂತಹ ಕಹಿ ಗಿಡಮೂಲಿಕೆಗಳಿವೆ. ಅದನ್ನು ಸ್ವಲ್ಪ ಟೇಸ್ಟ್ ಮಾಡಲು ಆಗುವುದಿಲ್ಲ. ಆದರೆ ಒಳಗೆ ಹೋದಾಗ ಅದು ಅತಿ ದೊಡ್ಡ ಕಾಯಿಲೆಯನ್ನು ಕತ್ತರಿಸಿ ಹಾಕುತ್ತದೆ. ಅಂದರೆ ಆ ಕಹಿ ಔಷಧಿ ದೇಹದೊಳಗೋಯ್ತು ಅಂದ್ರೆ ಎಂತ ಹಳೆಯ ರೋಗನೇ ಇರ್ಲಿ ಆ ರೋಗನ ವಾಸಿ ಮಾಡುತ್ತೆ. ಈ ಸಾಯುವ ಔಷಧಿಯು ಬಹಳ ಕಹಿಯಾಗಿದೆ. ಆದರೆ ಮಕ್ಕಳಿಗೆ ಯಾವ ಕಾಯಿಲೆ ಇದೆ? ದೇಹಾಭಿಮಾನದ ಕಾಯಿಲೆ. ಈ ಸಾಯುವ ಮಾತ್ರೆ ಏನಿದೆಯೋ ಇದು ದೇಹಾಭಿಮಾನದ ಕಾಯಿಲೆಯನ್ನು ಕತ್ತರಿಸಿ ಹಾಕುತ್ತದೆ. ಇದರಿಂದ ಆತ್ಮ ಸಂಪೂರ್ಣ ಆರೋಗ್ಯವಂತವಾಗುತ್ತದೆ, ಹಗುರವಾಗುತ್ತದೆ, ರೆಕ್ಕೆಗಳು ಬಂದು ಬಿಡುತ್ತವೆ. ಆಗ ಹಾರಲು ಸುಲಭವಾಗುತ್ತದೆ. ಅರ್ಥವಾಯಿತಾ? ಏನು ಮಾಡಬೇಕು? ನಾನು ಆತ್ಮನಾಗಿದ್ದೇನೆ ಮತ್ತು ನಾನು ಈ ದೇಹವನ್ನು ತ್ಯಜಿಸಿ ಹೋಗಬೇಕಿದೆ. ನಾನು ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳಬೇಕಿದೆ. ಈ ಕಹಿ ಔಷಧಿಯ ಸೇವನೆ ಅವಶ್ಯವಾಗಿ ಮಾಡಿರಿ. ಒಳ್ಳೆಯದು ಮಕ್ಕಳೇ. ಬಲೆ ಔಷಧಿ ಕಹಿಯಾಗಿದೆ, ಆದರೆ ಕುಡಿಸುವವರು ಬಹಳ ಮಧುರವಾಗಿದ್ದಾರಲ್ಲವೇ? ಯಾವಾಗ ಕುಡಿಸುವವರು ಇಷ್ಟು ಮಧುರವಾಗಿದ್ದಾರೋ ಆಗ ಔಷಧಿಯ ಪರಿಣಾಮವು ಎಷ್ಟು ವೇಗವಾಗಿ ಆಗುತ್ತದೆ. ಆದ್ದರಿಂದ ಔಷಧಿಯನ್ನಲ್ಲ ಕುಡಿಸುವ ತಂದೆಯನ್ನು ನೋಡಿ. ಆಗ ಔಷಧಿ ಕಹಿ ಎನಿಸುವುದಿಲ್ಲ. ಸರಿ ತಾನೆ? ಬಾಬಾ ಈ ವಾಗ್ದಾನ ಯಾವಾಗ ಪೂರ್ತಿ ಮಾಡುವಿರಿ? ನೀವು ಯಾವಾಗ ಪೂರ್ತಿ ಮಾಡಬೇಕಿದೆ? ಇಂದು ನೀವು ತಿಳಿಸಿದಾಗ. ಹಾಗಾದರೆ ಕಾಯಿರಿ. ಸರಿ ತಾನೆ? ಹೀಗೆ ಹೇಳಬಾರದು. ಬಾಬಾ ನಾನು ಬೇರೆಯವರಿಗಾಗಿ ವಾಗ್ದಾನ ಮಾಡಿದ್ದೆ, ನನಗಾಗಿ ವಾಗ್ದಾನ ಮಾಡಿರಲಿಲ್ಲ ಎಂದು ಹೇಳಬಾರದು. ಈ ವಾಗ್ದಾನ ಪ್ರತಿಯೊಂದು ಮಗುವಿನ ಸ್ವಯಂನ ವಾಗ್ದಾನವಾಗಿದೆ. ಒಳ್ಳೆಯದು ಮಕ್ಕಳೇ, ಮತ್ತೆ ಸಿಗೋಣ. ಈಗ ನಿಮ್ಮ ಸ್ವರ್ಗದ ಮಹಾರಾಜನನ್ನು ಭೇಟಿಯಾಗಿರಿ. ಯಾರು? ಬ್ರಹ್ಮ ಬಾಬನನ್ನು ಭೇಟಿಯಾಗಿರಿ. ಸ್ವರ್ಗದ ಮಹಾರಾಜನನ್ನು ಭೇಟಿಯಾಗಿರಿ. ಮತ್ತೆ ಸಿಗೋಣ. ಎಲ್ಲಾ ಮಕ್ಕಳಿಗೆ ತಂದೆ ಅತಿ ಪ್ರೀತಿ, ಸ್ನೇಹ ಮತ್ತು ಹೃದಯದ ಪ್ರೀತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಮಗುವಿನ ಮೇಲೆ ತಂದೆಯ ಛತ್ರಛಾಯೆ ಇದೆ. ಬಾಬಾ ನನ್ನ ತಲೆ ಮೇಲೆ ಕೈ ಇಟ್ಟಿಲ್ಲ ಎಂದು ಯಾರು ತಿಳಿದುಕೊಳ್ಳಬಾರದು. ತಂದೆ ಪ್ರತಿಯೊಬ್ಬರ ಹಣೆಯನ್ನು ಸ್ಪರ್ಶ ಮಾಡಿದ್ದಾರೆ. ಸದಾ ಖುಷಿಯಾಗಿರಿ. ಬಾಪ್ತಾದ ಯಾವಾಗಲೂ ಜೊತೆಗಿದ್ದರೂ ಜೊತೆಗಿರುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಯೋಗಿ ಭವ. ಯೋಗವು ಸಹಜವೆನಿಸುತ್ತದೆಯೇ ಅಥವಾ ಕಷ್ಟವೆನಿಸುತ್ತದೆಯೇ? ತಂದೆಯು ಮಕ್ಕಳಿಗೆ ಸಹಜ ಯೋಗವನ್ನು ಕಲಿಸುತ್ತಾರೆ. ಹಾಗಾಗಿ ಸಹಜವೆನಿಸಬೇಕು ತಾನೆ? ಮತ್ತೆ ಕಷ್ಟವೆಂದು ಏಕೆ ಅನುಭವವಾಗುತ್ತದೆ? ಯೋಗದ ಆಧಾರವೇನು? ಯೋಗದ ಆಧಾರವಾಗಿದೆ ಪವಿತ್ರತೆ. ನಿಮ್ಮ ಸ್ಲೋಗನ್ ಕೂಡ ಆಗಿದೆ, ಪವಿತ್ರರಾಗಿರಿ, ಯೋಗಿಗಳಾಗಿರಿ. ಪವಿತ್ರರಾದಾಗ ಮಾತ್ರವೇ ಯೋಗಿಯಾಗುವಿರಿ. ಹಾಗಾದರೆ ಅವಶ್ಯವಾಗಿ ಪವಿತ್ರತೆಯ ಧಾರಣೆಯಲ್ಲಿ ಎಲ್ಲೋ ಒಂದು ಕಡೆ ದುರ್ಬಲರಾಗಿದ್ದೀರಿ. ಆಗಲೇ ಯೋಗವು ಕಷ್ಟವೆನಿಸುತ್ತದೆ.
ಅನೇಕ ಮಕ್ಕಳಿಗೆ ಪವಿತ್ರವಾಗಿರುವುದು ಕೂಡ ಕಷ್ಟವೆನಿಸುತ್ತದೆ. ವಾಸ್ತವದಲ್ಲಿ ಈ ಬ್ರಾಹ್ಮಣ ಜೀವನದ ವಿಶೇಷ ಆಧಾರ ಪವಿತ್ರತೆಯಾಗಿದೆ. ಪವಿತ್ರತೆಯೇ ಶ್ರೇಷ್ಠತೆಯಾಗಿದೆ. ಪವಿತ್ರತೆಯೇ ಮಹಾನತೆಯಾಗಿದೆ. ಪವಿತ್ರತೆಯೇ ವಿಶ್ವ ಪರಿವರ್ತನೆಗೆ ಆಧಾರವಾಗಿದೆ. ನೀವು ಮಕ್ಕಳ ಆದಿ ಮತ್ತು ಅನಾದಿ ಸ್ವರೂಪವು ಪವಿತ್ರ ಸ್ವರೂಪವಾಗಿದೆ. ಅಪವಿತ್ರತೆಯು ಪರಧರ್ಮವಾಗಿದೆ. ಪವಿತ್ರತೆಯು ನಿಮ್ಮ ಸ್ವಧರ್ಮವಾಗಿದೆ. ಆಜ್ಞಾಕಾರಿ ಮಕ್ಕಳಿಗೆ ತಂದೆಯ ಮೊದಲ ಆಜ್ಞೆಯಾಗಿದೆ, ಪವಿತ್ರರಾಗಿರಿ, ಆಗಲೇ ಯೋಗಿಗಳಾಗಲು ಸಾಧ್ಯ. ಈ ಆಜ್ಞೆಯನ್ನು ಪಾಲಿಸುವ ಮಕ್ಕಳನ್ನು ನೋಡಿ ಬಾಪ್ತಾದ ಸದಾ ಹರ್ಷಿತರಾಗುತ್ತಾರೆ. ಒಳ್ಳೆಯದು. ಓಂ ನಮಃ ಶಿವಾಯ.